ಮೂಡಾದ ಹಗರಣದ ಪ್ರಕರಣಗಳಿಗೆ ನಡುವೆ ಇವತ್ತು ಮೂಡಾದಲ್ಲಿ ಸಭೆ ನಡೀತಿದೆ. ಸಭೆಗೆ JDSನ MLC ಆಗಿರುವಂತಹ ಮಂಜೇಗೌಡರು ಆಗಮಿಸಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡಾದ ಹಗರಣದಲ್ಲಿ JDSನವ್ರದ್ದು ಕೂಡ ಸೈಟ್ಗಳಿದೆ ಅಂತ ಮಾತು ಸರ್. ನಾನು ಇಲ್ಲ ಅಂತ ಹೇಳ್ತಿಲ್ವಲ್ಲ, ನಾನು ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಅದು ಎನ್ಕ್ವೈರಿ ನಡೀತಾ ಇದೆ. ಭಾಳ ನಿಷ್ಪಕ್ಷಪಾತವಾಗಿ ನಮ್ಮ ಲೋಕಾಯುಕ್ತ ಅಧಿಕಾರಿಗಳು ಭಾಳ ದಕ್ಷತೆಯಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರ್ದು ಕಂಡು ಬರ್ತದೆ ಅವ್ರ ಬಗ್ಗೆ ಕ್ರಮ ತಗೊಳ್ತಾರೆ. ನಿಮ್ಮದೇ ಪಕ್ಷದ ಅಂತಂದರೆ ಯಾರ್ದು ಅಂತ ನೀವು ಹೇಳ್ತೀರಿ? ನನ್ನ ಪಕ್ಷದಂದ್ರೆ ಒಬ್ಬರಿಬ್ಬರು ಇದ್ದಾರೆ, ಎಲ್ಲರೂ ಇದ್ದಾರೆ, ಯಾರು ಒಬ್ರು ಇರ್ಬೋದಲ್ಲ. ಅಲ್ಲ, ಮೊನ್ನೆ ಮಾತನಾಡ್ತಾ ಹೇಳ್ತೀರಿ GT ದೇವೇಗೌಡರದು ಕೂಡ ಹೊರಗಡೆ ಬರ್ತಾವೆ ದಾಖಲಾತಿಗಳು ಅಂತ ಹೇಳ್ತೀರಿ. ಯಾವಾಗ ಬಿಡುಗಡೆ ಮಾಡ್ತೀರಿ? ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ದಿನಗಳ ಮುಂಚೆ ನಿಮ್ಮ ಚಾನಲಲ್ಲೇ ಪಬ್ಲಿಷ್ ಮಾಡಿದ್ರಿ. 19 ನಿವೇಶನಗಳು ಅವರ ಬಾಮೈದ್ನ ಹೆಸರು ಇದೆ ಅಂತೇಳಿ. ಅದಕ್ಕಿಂತ ಪುರಾವೆ ಇನ್ನೇನು ಬೇಕು? ಅಲ್ಲ, ನಮ್ದಿದ್ರೆ ತಗೊಳ್ಳಿ, ಕಾನೂನು ಎದುರಿಸ್ಲಿಕ್ಕೆ ಸಿದ್ಧ ಅಂತ GT ದೇವೇಗೌಡರು ಹೇಳ್ತಾರೆ ಸರ್. ಎಲ್ಲ ಟೈಮಲ್ಲಿ ಅದನ್ನು ಹೇಳಲಿ ಅವರು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮದು ಕೂಡ ಮೂಡಾದಲ್ಲಿ ಸೈಟ್ಗಳಿದೆ ಅಂತ ಸರ್. ಇದರ ಪ್ರೂವ್ ಮಾಡಿ. ಆ ಕ್ಷಣದಲ್ಲಿ ನಾನು ವಿರುದ್ಧನಲ್ಲಿ ಇರೋದಿಲ್ಲ. ಒಂದು ಕುಂಟೆ ಅಲ್ಲ, 1 ಅಡಿ ಇದ್ರೆ, 1 ಸ್ಕ್ವೇರ್ ಫೀಟ್ ಜಾಗ ಏನಾದ್ರು ನಾನು ಮಾಡಿದರೆ ಇವತ್ತೇ ಪ್ರೂವ್ ಮಾಡಿ. ದಕ್ಷತೆಯಿಂದ ನಾನು ಮೀಟಿಂಗ್ ಬರೋಕೆ ಆಯ್ತಿರ್ಲಿಲ್ಲ. ಇದ್ರೆ ಹಿಂಗೆ ಚಾನಲ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಿಮ್ಮದು ಇಲ್ಲಿ 1 ಅಡಿ ಭೂಮಿ ಕೂಡ ಇಲ್ಲ ಅಂತ ಹೇಳ್ತೀರಿ? ನಂದಿದೆ, ಬಟ್ ಅದು ಪ್ರಾಧಿಕಾರದಿಲ್ಲ. ಅಂದರೆ ಪ್ರಾಧಿಕಾರದಿಂದ ನೀವು ಪ್ರಾಧಿಕಾರ ನಾನು ಯಾವ ಸೈಟು ತೊಗೊಂಡಿಲ್ಲ. 50-50 ತೊಗೊಂಡಿಲ್ಲ, ಒಂದು ಸೈಟು ತೊಗೊಂಡಿಲ್ಲ, ಏನೂ ನಾನು ತೊಗೊಂಡಿಲ್ಲ ಪ್ರಾಧಿಕಾರದಿಂದ. ನಾನು ಒಂದು ವೇಳೆ ಇದೆ ಅಂತ ಹೇಳಿ ದಾಖಲಾತಿ ಬಿಡುಗಡೆ ಮಾಡಿದ್ರೆ ಸರ್? ಬಿಡುಗಡೆ ಮಾಡಿದರೆ ಆ ಕ್ಷಣದಲ್ಲಿ ಬನ್ನಿ, ನಾನು ರಾಜೀನಾಮೆ ಕೊಡ್ತೇನೆ ಸರ್. ಈ ನಡುವೆ ಸರ್ JDS ಸಭೆ ಕರೆದಿದ್ದಾರೆ ಸರ್. ಸಭೆಗೆ ಹಲವು JDS ನಾಯಕರುಗಳು ಹೋಗಲ್ಲ ಅಂತ ಹೇಳಿ, ನೀವು ಹೋಗ್ತೀರಾ ಹೋಗಲ್ಲ? ನಾನು 100% ಹೋಗ್ತೀನಿ. ನಿಮ್ಮದು ಕೋರ್ ಕಮಿಟಿ ಅಧ್ಯಕ್ಷರು ಸರ್ GT ದೇವೇಗೌಡರು. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ನಮಗಿಂತ ಹಿರಿಯರಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು ಸರ್. CP ಯೋಗೇಶ್ವರ್ ಹೇಳಿದ್ರು ಸರ್, ಹಲವು JDS ನಿರ್ನಾಮ ಇಲ್ಲದೆ ಇರಂಗೆ ಮಾಡ್ತೀವಿ, ಎಲ್ಲರನ್ನು ಕೂಡ ಕರ್ಕೊಳ್ತೀವಿ ಪಕ್ಷಕ್ಕೆ ಅಂತ ಹೇಳಿ. ಅವ್ರು ಕಾಂಗ್ರೆಸ್ ಇದ್ದಾಗ ಏನಂತ ಹೇಳಿದರು? ಕಾಂಗ್ರೆಸ್ನಲ್ಲಿದ್ದಾಗ ಅವ್ರು ಏನಂತ ಹೇಳಿದರು? DK ಶಿವಕುಮಾರ್ ಅವರು ಅಲ್ಲಿ ಕೇರ್ ಇದಂಥದ್ದು ಬೆಂಗಳೂರು ಒಳಗಡೆ ಹಲವಾರು ಜಾಗಗಳನ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಅವರು ರಾವಣರು, ರಾಮನಗರಕ್ಕೆ ಅವ್ರು ರಾವಣ ಇದ್ದಂಗೆ ಅಂತ ಮಾಡಿರ್ತಾನೆ. ಈಗ ಅವ್ರು ಚೆನ್ನಾಗ್ಬಿಟ್ರು, ಇವ್ರು ಕೆಟ್ಟವರಾಗ್ಬಿಟ್ರ? ಸುಮ್ಮನೆ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಿಕೊಂಡು ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಹೇಳಿ. ಇವೆಲ್ಲ ಬಿಟ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಇದಿಷ್ಟು MLC ಮಂಜೇಗೌಡರು ಮಾತು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.